ಜೈ ಭೀಮ್, ಜೈ ಮೂಲ್ಯಾಸಿ, ಜೈ ಶರಣಾರ್ಥಿಗಳನ್ನು ಹೇಳುತ್ತಾ ಬಂಧುಗಳೇ, ಈ ಹೋರಾಟವನ್ನು ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಮ್ಮ ಭಾರತ ದೇಶದ ಒಂದು ಇತಿಹಾಸ ತೆಗೆದು ನೋಡಿದೆವಪ್ಪ ಅಂತಂದ್ರೆ ಸ್ವತಂತ್ರಕ್ಕೋಸ್ಕರ ಹೋರಾಡ್ಯಾರ. ಈ ದೇಶದಲ್ಲಿ ಮನುವಾದ ಹೋಲಿ, ಸಮಾನತೆ ಬರಲಂತೇಳಿ ಹೋರಾಟ ಮಾಡ್ಯಾರ. ಆದ್ರೆ ಇವತ್ತ ನಾವ್ಯಾದಕ್ಕೆ ಹೋರಾಟ ಮಾಡ್ತಿದ್ದೀವಪ್ಪ ಅಂತಂದ್ರೆ ನಮ್ಮ ಮೂಲ ಸೌಕರ್ಯ ಕೊಡ್ರಿ, ನಮಗೆ ಮೂಲ ಸೌಕರ್ಯ ಕೊಡ್ರಿ ಅಂತೇಳಿ ಇವತ್ತ ತಾಲೂಕ ಬಿಟ್ಟು, ಗ್ರಾಮ ಬಿಟ್ಟು ಇವತ್ತ ಜಿಲ್ಲೆಗೆ ಬಂದು ನಾವು ಹೋರಾಟ ಮಾಡ್ತೀವಲ್ಲ, ಇದು ವ್ಯವಸ್ಥೆ ಎಷ್ಟು ಹದಗೆಟ್ಟದ ಅನ್ನಕ್ಕಂಥದ್ದು ನೇರವಾಗಿ ನಾವು ತಿಳ್ಕೊಬೇಕಾಗ್ತದ. ಇವತ್ತಿನ ದಿನ ಈ ಒಂದು ಏನು ಪಂಚಾಯತ್ಗಳವಲ್ಲ, ಈ ಪಂಚಾಯತ್ಗಳು ಎದಕ್ಕೆ ನಿರ್ಮಾಣ ಮಾಡ್ಯ ಸರ್ಕಾರ ಅಂತಂದ್ರೆ ಜನರು ನೋಡ್ರಪ್ಪ, ಪಂಚಾಯತ್ ಯಾಕೆ ಅನುದಾನ ಯಾಕೆ ಬಿಡುಗಡೆ ಮಾಡ್ತಾ ಅಂತಂದ್ರೆ ನೋಡ್ರಿ ಪಿಡಿಒಗಳೇ, ಆ ಗ್ರಾಮದಲ್ಲಿ ಯಾವುದೇ ರೀತಿ ಕುಡಿಯೋ ನೀರಿನ ಸಮಸ್ಯೆ ಇರಬಾರ್ದು, ಯಾವುದೇ ರೀತಿ ಚರಂಡಿ ಸಮಸ್ಯೆ ಇರಬಾರ್ದು, ಯಾವುದೇ ರೀತಿ ಸಿ ರಸ್ತೆ ಸಮಸ್ಯೆ ಇರಬಾರ್ದು, ನೀವೆಲ್ಲ ಅದಕ್ಕೆ ಡೆವಲಪ್ ಮಾಡ್ರ ಅಂತೇಳಿ ಕೋಟ್ಯಾನುಗಟ್ಟಲೆ ರೂಪಾಯಿ ಗ್ರಾಮ ಪಂಚಾಯತಿಗೆ ಅನುದಾನ ಕೊಡ್ತಾ ಸರ್ಕಾರ. ಆದ್ರೆ ಭ್ರಷ್ಟ ಪಿಡಿಒಗಳು, ಭ್ರಷ್ಟ ಇಒಗಳು ಏನು ಮಾಡತ್ತಾರಪ್ಪ ಅಂತಂದ್ರೆ ಯಾವುದೇ ರೀತಿ ಗ್ರಾಮಕ್ಕೆ ಕುಡಿಯೋ ನೀರಿನ ಸೌಲಭ್ಯ ಕೊಡಲ್ದೇನೆ, ಯಾವುದೇ ರೀತಿ ಮೂಲಭೂತ ಸೌಕರ್ಯ ಕೊಡಲ್ದೇನೆ ಅವರು ಪಂಚಾಯತ್ ಅಭಿವೃದ್ಧಿ ಮಾಡಲು ಬಿಟ್ಟು ಅವ್ರ ಮನೆ ಅಭಿವೃದ್ಧಿ ಮಾಡ್ಕೊಳತ್ತಾರ. ಮಾನ್ಯ ನಾ ಹೇಳ್ತೀನಿ ಉಸ್ತುವಾರಿ ಸಚಿವರಿಗೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನೋಡ್ರಿ, ಇದೇನು ಪಂಚಾಯತ್ ಏನು ಇದು ಪಂಚಾಯತ್ ಇದಾದ ಇಲ್ಲ, ಇದು ಭಾಳ ಹದಗೆಟ್ಟದ ವ್ಯವಸ್ಥೆ. ಯಾವುದೇ ರೀತಿ ಪಿಡಿಒಗಳು ಕೇಂದ್ರ ಸ್ಥಳದಾಗಿರಲ್ಲ, ಯಾವುದೇ ರೀತಿ ಇಒಗಳು ಕೇಂದ್ರ ಸ್ಥಳಗಳದಾಗಿರಲ್ಲ, ಅವರೆಲ್ಲ ಬಂದು ಜಿಲ್ಲೆದಾಗಿರ್ತಾರ. ಜನರ ಸಮಸ್ಯೆ ಅವ್ರು ಬಗೆಹರಿಸಲು ಹೋಗ್ಯಾರ. ಜನರು ಎಷ್ಟೋ ಸಾರಿ ಫೋನ್ ಹಚ್ಚಿದ್ರು ಕೂಡ ಪಿಡಿಒಗಳು ಫೋನ್ ಎತ್ತಲ್ಲ, ಉಡಾಪೆ ಎತ್ತರು ಕೂಡ ಉಡಾಪೆ ಉತ್ತರ ಕೊಡ್ತಾರ. ಏನಂತೇಳಿ ಅಂತಂದ್ರ ಮಾಡ್ಸಮ್ ತಗೋರಿ, ಇವತ್ತಿಲ್ಲ ನಾಳೆ ಮಾಡ್ಸಮ್ ಎಂದರ ಅಂತಾರ. ಕೆಲವೊಂದು ಪಿಡಿಒಗಳು ಅಧ್ಯಕ್ಷರೇ ಅಂತ ಮಾಡ್ತಾರ ಅಂತಂದ್ರ ರಾಜಕೀಯ ಒತ್ತಾಡತರಕ್ಕಂತ ಕೆಲಸ ಇವತ್ತು ಮಾಡ್ತಾರ. ಇಂಥ ಪಿಡಿಒ ಇಒಗಳ ಮೇಲೆ ನೀವು ಸೂಕ್ತ ಕ್ರಮ ಕೈ ಜರುಗಿಸ್ತಾರ ಅಂತೇಳಿ ನಮಗ ಭರವಸೆ ಅದನಿ. ಈಗಲೇ ಏನು ಹಿಂದುಳಿದ ಕರ್ನಾಟಕದಾಗೆ ಅತಿ ಹಿಂದುಳಿದ ತಾಲೂಕ ಚಿಂಚೋಳಿ ಕಾಳಗಿ ತಾಲೂಕವ, ಅಂತ ತಾಲೂಕಾಗ ಇವತ್ತು ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ನಾವು ಜಿಲ್ಲಾ ಆಡಳಿತಕ್ಕೆ ಬಂದೀವಿ. ಜಿಲ್ಲಾ ಆಡಳಿತ ಇದು ಎಚ್ಚೆತ್ಕೊಂಡು ಮುಂದೆ ಬರಕ್ಕಂಥ ದಿನಗಳಲ್ಲಿ ನೀವೇನಾದರೂ ಮೂಲಭೂತ ಸೌಕರ್ಯ ನೀವು ಒದಗಿಸಲಾವುದ್ರಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಮತ್ತು ಉಗ್ರವಾದ ಹೋರಾಟವನ್ನು ತಾಳ್ಬೇಕಾಗ್ತದೆ ಅನ್ನೋ ಹೇಳುತ್ತಾ ನನ್ನೊಂದೆರಡು ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಭೀಮ್, ಜೈ ಮೂಲ್ಯಾಶೆ, ಜೈ ಶರಣಾರ್ಥಿ.